ಕನ್ನಡ ಸರ್. ತೋರಿಸ್ತೀವಿ, ಬನ್ನಿ ಹೋಗೋಣ. ಹಾಯ್, ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವಿವತ್ತು ಬಂದಿದ್ದೀವಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಗುತ್ತದ ಇಲ್ಲಿಗೆ. ಬನ್ನಿ, ಇಲ್ಲಿ ಯಾವ ಥರ ಕೆತ್ತನೆಗಳು ಮಾಡಿದ್ದಾರೆ, ಯಾವ ದೈವಗಳಿದೆ, ಹಾಗೆ ಒಳಗಡೆ ಯಾವ ಥರ ಇದೆ ಎಲ್ಲನ ತೋರಿಸ್ತೀವಿ. ಬನ್ನಿ ಹೋಗೋ ಒಳಗೆ. ಇದು ಹೊರಗಿನಿಂದ ನಾವು ಎಂಟ್ರೆನ್ಸ್ ಆಗಿ ಒಳಗಡೆ ಹೋಗ್ತಿರುವಂಥದ್ದು. ಫೈನಲಿ ನಾವು ಇಲ್ಲಿಗೆ ರೀಚ್ ಆದ್ವಿ. ಇಟ್ ವಾಸ್ ಮೈ ಡ್ರೀಮ್ ಅಂತಲೇ ಹೇಳ್ಬೋದು. ಈ ಮನೆನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನನಗೆ ಸಿಕ್ತು. ಯಾಕಂತ ಹೇಳಿದರೆ ನನಗೆ ಇದರ ಮೇಲೆ ತುಂಬ ಆಸೆ ಇತ್ತು, ಒಮ್ಮೆ ಬಂದು ಇದನ್ನು ನೋಡಬೇಕು ಅಂತ ಹೇಳಿ. ಇದು ಹೊರಗಡೆ ಛಾವಣಿಯಲ್ಲಿಯೇ ಮಾಡಿರುವಂತಹ ಮರದ ಕೆತ್ತನೆ, ಎಣಸಿಯಂತೆ. ಒಂದು ಜಗಲಿಯನ್ನೇ ಇಷ್ಟು ಸುಂದರವಾಗಿ ನಿರ್ಮಾಣ ಮಾಡ್ತಾರಂತಾದ್ರೆ ಒಳಗಡೆ ಯಾವ ಥರ ಇರ್ಬೋದು ಅಲ್ವಾ? ಅಷ್ಟು ಸಖತ್ತಾಗಿತ್ತು ಹೊರಗಡೆನೆ. ಇಲ್ಲಿ ವೈದ್ಯನಾಥ್ ದೈವ ಇದೆ ಅಂತ ಹೇಳಿದ್ರು ಅವ್ರು ಆಲ್ರೆಡಿ. ನೆಕ್ಸ್ಟ್ ಇಲ್ಲಿ ಬನ್ನಿ. ಇಲ್ಲಿ ಯಾರಿಗೆ ಈ ಗುತ್ತಿನ ಮನೆಯಲ್ಲಿ ಪಟ್ಟಾಭಿಷೇಕ ಆಗ್ತದೆ, ಅವರು ಈ ಚೇರಲ್ಲಿ ಕುತ್ಕೊಂಡು ಬಂದ ಎಲ್ಲರಿಗೆ ಒಂದು ನ್ಯಾಯ ತೀರ್ಮಾನವನ್ನ ಕೊಡುವಂಥದ್ದು. ಈಗ ದೈವದ ಎದುರಿಗೆ ಆಗಲಿ ಅಥವಾ ದೈವಕ್ಕೆ ಹೂ ಕೊಡೋದಾಗ್ಲಿ, ಹಾಗೆ ಬಂಗಾರ ಹಾಕೋದಾಗ್ಲಿ, ಎಲ್ಲವನ್ನ ಈ ಪಟ್ಟದಲ್ಲಿ ಯಾರು ಕೂತಿರ್ತಾರೆ ಅವರೇ ಮಾಡುವಂಥದ್ದು. ಇದು ಗುತ್ತುವಿನ ಮನೆಯ ಮೇನ್ ಎಂಟ್ರೆನ್ಸ್ ಬಾಗಿಲು. ನೋಡಿ, ಇದರಲ್ಲಿ ತುಂಬಾ ವೆರೈಟೀಸ್ ಆಫ್ ಕೆತ್ತನೆಗಳನ್ನ ಮಾಡಿದ್ದಾರೆ. ಇದರಲ್ಲಿ ಪಿಕಾಕ್ ಆ ಥರ ಎಲ್ಲ ಕೆತ್ತನೆ ಮಾಡಿದ್ದಾರೆ ಫುಲ್ಲು. ಇದರಲ್ಲಿ ಫ್ಲವರ್ಸ್ ಎಲ್ಲ ಮಾಡಿದ್ದಾರೆ. ಹಾಗೆ ಇದು ಎಂಟ್ರೆನ್ಸಿಗೆ ಲಕ್ಷ್ಮಿಯನ್ನ ಇಟ್ಟು 2 ಆನೆಗಳು ಇದೆ ಇದರಲ್ಲಿ. ನೆಕ್ಸ್ಟ್ ಇದು ಒಳಗಡೆ ಎಂಟ್ರೆನ್ಸ್. ಇದು ಮನೆಯನ್ನ ಫುಲ್ ಚೌಕಳಿ ಮನೆಯಾಗಿ ಅವರು ಮಾಡಿದ್ದಾರೆ. ಮುಂಚಿನ ಕಾಲದಲ್ಲಿ, ಹಿರಿಯರ ಕಾಲದಲ್ಲಿ ಒಂದು ಚೌಕಳಿ ಮನೆ ಅಂತ ಹೇಳಿ ಇತ್ತು, ಆ ಥರದಲ್ಲೇ ಅವರು ನಿರ್ಮಾಣ ಮಾಡಿದ್ದಾರೆ. ಪ್ರತಿ ಒಂದು ಮರಕ್ಕೆ ಒಳ್ಳೆ ಕೆತ್ತನೆ ಕೊಟ್ಟು ತುಂಬಾ ಸುಂದರವಾಗಿ ಮಾಡಿದ್ದಾರೆ. ಆಕ್ಚುಲಿ ಫುಲ್ ಮಳೆ ಬರ್ತಾ ಇದೆ ಇವತ್ತು. ಮಳೆಗೆ ಕಂಟ್ರೋಲೇ ಇಲ್ಲ. ನಾವು ಬರುವಾಗ್ಲೂ ಅಷ್ಟೇ ಮಳೆ ಇತ್ತು. ನೋಡಿ, ಮಳೆ ಬಂದ್ರೆ ಯಾವ ತರ ಇಲ್ಲಿ ಮಿಡಲಲ್ಲಿ ಬೀಳ್ತದೆ ನೋಡಿ. ಇದರಲ್ಲಿ ನಮ್ಗೆ ಆಟ ಆಡುವ ಅಂತ ಹೇಳಿ ಖುಷಿ ಆಗತ್ತೆ, ಆದ್ರೂ ಆಟ ಆಡಕ್ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಫುಲ್ ಚಂಡಿ ಆಗ್ತೀವಿ. ಮಳೆನೂ ಸಿಕ್ತಿಲ್ಲ ಕೈಗೆ, ಫುಲ್ ಮಳೆ ಇದೆ. ಕೆಳಗಡೆ ನಿಂತ್ಕೊಂಡ್ರೆ ಅಂತೂ ಫುಲ್ ಚಂಡಿ ಆಗಿ ಹೋಗ್ತೀವಿ, ಫುಲ್ ಒದ್ದೆ ನಾವು. ಮುಂಚೆ ಸಣ್ಣದಿರುವಾಗ ನಾವು ಹಿಂಗೆ ಮಳೆಯಲ್ಲಿ ಆಟ ಆಡ್ಲಿಕ್ಕೆ ತುಂಬಾ ಖುಷಿ ಪಡ್ತಿದ್ವಿ. ಬಟ್ ಇವಾಗ ಒದ್ದೆ ಆಗ್ಬಿಟ್ರೆ ಜ್ವರ ಬರತ್ತಂತ ಹೇಳಿ ಹೋಗೋದೇ ಇಲ್ಲ. ಬಟ್ ತುಂಬಾ ಚೆನ್ನಾಗಿದೆ ಇದು ಚೌಕಳಿ ಮನೆ. ಟೋಟಲ್ ಎಷ್ಟು ಕಂಬಗಳಿದೆ ಅಂತ ಹೇಳಿ ಲೆಕ್ಕ ಮಾಡುವ. 1 2 3 4 5 6 7 8 9 10 11 12. ಟೋಟಲ್ ಆಗಿ 12 ಕಂಬಗಳನ್ನ ಮಾಡಿದ್ದಾರೆ. ಅದಕ್ಕೆ ಚಂದ ಒಂದು ಕೆತ್ತನೆಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಟೋಟಲ್ ಆಗಿ ಹೇಳಬೇಕಂತ ಹೇಳಿದ್ರೆ ಒಂದು ಟೆಂಪಲ್ ಸ್ಟೈಲ್ ಅಲ್ಲಿ ಹೇಗೆ ನಮ್ಮ ಈ ದೇವಸ್ಥಾನಗಳು ನೋಡ್ಲಿಕ್ಕೆ ಹೇಗಿರತ್ತೆ ಈ ಕೋಸ್ಟಲ್ ಸೈಡ್, ಹಾಗೇನೆ ಕಂಬಗಳನ್ನ ಕೆತ್ತನೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮ ಈ ಕೋಸ್ಟಲ್ ಸೈಡ್ ಅಲ್ಲಿ ದೇವಸ್ಥಾನಗಳನ್ನ ನೋಡ್ಬೇಕಂತ ಹೇಳಿದ್ರೆ ದೇವಸ್ಥಾನದ ದೇವರಂತೂ ತುಂಬಾ ಚೆನ್ನಾಗಿರತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅಲ್ಲಿ ಕೆತ್ತನೆಗಳೇ ಸೂಪರ್ ಆಗಿರತ್ತೆ. ಒಂದೊಂದು ದೇವಸ್ಥಾನನು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಆ ತರನೇ ಇದನ್ನು. ಯಾಕಂತ ಹೇಳಿದ್ರೆ ನಾವು ಕೋಸ್ಟಲ್ ಅವರು ತುಂಬಾ ಇಂಪಾರ್ಟೆನ್ಸ್ ಕೊಡೋದು ಈ ನಮ್ಮ ಕೆತ್ತನೆಗಳಿಗೆ ಅಂತ ಹೇಳ್ಬೋದು. ನೋಡಿ ಎಷ್ಟು ವೆರೈಟೀಸ್ ಆಫ್ ಕೆತ್ತನೆಗಳನ್ನ ಮಾಡಿದ್ದಾರೆ ಇಲ್ಲಿ. ನೆಕ್ಸ್ಟ್ ಬನ್ನಿ, ಇದು ಇಲ್ಲಿ ಹೋಗೋಣ. ನೋಡಿ, ಇಲ್ಲಿ 2 ಕಂಬಗಳನ್ನ ಮಾಡಿದ್ದಾರೆ. ಕಂಬಗಳಿಗೂ ಹಾಗೆ ತುಂಬಾ ಈ ಫ್ಲವರ್ಸ್
ತರ ಎಲ್ಲ ಡಿಸೈನ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿಂದ ಹಿಡಿದ ಡಿಸೈನ್ ಫುಲ್ ಮೇಲೆ ತನಕನೂ ಇದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಮರದ್ದೇ ವುಡ್ ಫಿನಿಶೇ ಕೊಟ್ಟಿರುವಂತದ್ದು ಅವರು. ನೆಕ್ಸ್ಟ್ ಇದು ಲಿವಿಂಗ್ ಏರಿಯಾ. ಅವ್ರ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರೂ ಇಲ್ಲೇ ಕುತ್ಕೊಂಡು ಮಾತಾಡ್ಬೋದು, ಚಿಟ್ ಚಾಟ್ ಮಾಡ್ಬೋದು. ಇದನ್ನು ತುಂಬಾ ದೊಡ್ಡದಿದೆ, ಫ್ರಮ್ ಇಲ್ಲಿಂದ ಹಿಡಿದು ಸೀದಾ ಅಲ್ಲಿ ತನಕನೂ ಇದೆ. ಅಷ್ಟು ದೊಡ್ಡ ಲಿವಿಂಗ್ ಏರಿಯಾ ಇದೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ದೇವರನ್ನ ಇಟ್ಟಿದ್ದಾರೆ. ಇಲ್ಲಿ ದೇವರನ್ನ ಆರಾಧನೆ ಮಾಡ್ತಾರೆ. ಅವರ ಕುಟುಂಬಕ್ಕೆ ಯಾವುದು ಸಂಬಂಧಪಟ್ಟಿದೆ ಆ ದೇವರನ್ನ ಇಲ್ಲಿ ಆರಾಧನೆ ಮಾಡ್ತಾರೆ. ನೆಕ್ಸ್ಟ್ ಇಲ್ಲೊಂದು ರೂಮ್ ಇದೆ. ಅವ್ರು ಹೇಳಿದ್ರು ಈ ಕುಟುಂಬದ ಹೆಡ್ ಯಾರಿದ್ದಾರೆ ಅವರು ಇಲ್ಲಿ ಮಲಗುವಂಥದ್ದು. ಯಾರಿಲ್ಲಿ ಈ ಫಂಕ್ಷನಿಗಾಗ್ಲಿ ಅಥವಾ ಏನಾದರೂ ಇದ್ದಾಗ ಬಂದಾಗ ಅವರು ಇಲ್ಲಿ ಮಲಗ್ತಾರಂತ ಹೇಳಿದ್ದಾರೆ. ನೆಕ್ಸ್ಟ್ ಲೈಟ್ ನೋಡಿ, ಲೈಟನ್ನು ತುಂಬಾ ಚೆನ್ನಾಗಿದೆ. ಇದು ಆಕ್ಚುಲಿ ಡಿಫ್ರೆಂಟ್, ಒಳ್ಳೆ ಮಳೆ ಕೊಡೆ ಹೇಗಿರತ್ತೆ ಆ ತರ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲೊಂದು ದೈವ ಇದೆ, ಜುಮಾದಿ ಅಂತ ಹೇಳಿದ್ರು ದೈವದ ಹೆಸರು. ಸೊ ಜುಮಾದಿ ಏನಿದೆ ಅದನ್ನ ಮಣೆ ಮಂಚದಲ್ಲಿ ಕೂರಿಸಿರುವಂತದ್ದು, ಅದಕ್ಕೆ ನಾವು ಮಣೆ ಮಂಚ ಅಂತ ಹೇಳುದು ಕೋಸ್ಟಲ್ ಸೈಡ್ ಅಲ್ಲಿ. ಸೊ ಮಣೆ ಮಂಚದಲ್ಲಿ ಜುಮಾದಿ ಎಷ್ಟು ಚಂದ ಮಾಡಿದ್ದಾರೆ ನೋಡಿ. ಆ ಮಣೆ ಮಂಚದ ಕೆತ್ತನೆ ಕೂಡ ಅಷ್ಟು ಚೆನ್ನಾಗಿದೆ. ಮಧ್ಯದಲ್ಲಿ ಒಂದು ನಾಗಂದು ಹೆಡೆ ಬಿಚ್ಚಿದಂತಹ ಒಂದು ಆಕೃತಿಯನ್ನ ಕೊಟ್ಟಿದ್ದಾರೆ, ಅದನ್ನು ತುಂಬಾ ಚೆನ್ನಾಗಿದೆ. ಮತ್ತೆ ಆಚೆ ಈಚೆ ಹ್ಯಾಂಗಿಂಗ್ 2 ದೀಪನ ಇಟ್ಟಿದ್ದಾರೆ. ಮತ್ತೆ ಅಲ್ಲಿ ಒಂದು ಲೈಟ್ ಇದೆ. ಇಲ್ಲಿ ಯಾರು ಹೋಗ್ಲಿಕ್ಕಿಲ್ಲ, ಜಸ್ಟ್ ಇಲ್ಲಿಂದನೇ ನೋಡಿ ಇದ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಆ ಕುಟುಂಬಕ್ಕೆ ಯಾರು ಸಂಬಂಧಪಟ್ಟಿದ್ದಾರೆ ಅವ್ರು ಮಾತ್ರ ಇಲ್ಲಿ ಹೋಗಿ ಆರಾಧನೆಯನ್ನ ಮಾಡುವಂತದ್ದು. ನಾವ್ ಯಾರು ಬಂದಿದ್ದೇವೆ ನೋಡ್ಲಿಕ್ಕೆ ಜಸ್ಟ್ ಇಲ್ಲೇ ನಿಂತ್ಕೊಂಡು ನೋಡ್ಬೇಕು. ನೆಕ್ಸ್ಟ್ ಇದೆ, ಈಗ ಫುಲ್ ಚೌಕಳಿ ಒಂದು ಸುತ್ತು ಬಂದ್ವಿ ನಾವೀಗ. ಸ್ಟಾಪ್ ಮಾಡಂತೆ. ಇಲ್ಲೊಂದು ಸ್ಟೆಪ್ಸ್ ಇದೆ, ವುಡ್ ಅಲ್ಲೇ ಮಾಡಿದ್ದಾರೆ. ಈಗ ಸ್ಟೆಪ್ ಹತ್ತಿ ಈಗ ಮೇಲ್ ಹೋಗೋಣ. ಸ್ವಲ್ಪ ಕತ್ಲೆ ಇದೆ, ಒಂಚೂರು ಅಡ್ಜಸ್ಟ್ ಮಾಡಿ ಮೇಲ್ಗಡೆ ಹೋಗಿ ಏನೆಲ್ಲ ಇದೆ ನೋಡುವ. ಇದು ಮೇಲ್ಚಾವಡಿ. ನೀವು ಕೆಳಗಡೆ ನೋಡಿದ್ರಲ್ಲ, ಅದರಿಂದ ನಾವೀಗ ಸ್ಟೆಪ್ ಹತ್ತಿ ಮೇಲ್ ಬಂದಾಗ ಲೈಕ್ ಈ ತರ ಕಾಣುತ್ತೆ. ಇಲ್ಲಿನೂ ನೋಡಿ ಫುಲ್ ವುಡ್ ಅಲ್ಲೇ ಎಲ್ಲ ಡಿಸೈನ್ ಮಾಡಿದ್ದಾರೆ. ಆಕ್ಚುಲಿ ಫುಲ್ ಹೀಗೇನೆ ಮುಚ್ಚಿಗೆ ಇದೆ ಮಾಡಿಗೆ. ನೆಕ್ಸ್ಟ್ ಇಲ್ಲೊಂದು ರೂಮ್ ಇದೆ. ಇಲ್ಲಿನೂ ಬಂದು ಸ್ಟೇ ಆಗೋರಿಗೆಲ್ಲ ಸಖತ್ ದೊಡ್ಡದಿದೆ ರೂಮ್ ಇದು. ಇಲ್ಲಿನೂ ಫುಲ್ ಮರದಲ್ಲಿ ಕಿಟಕಿಗೆಲ್ಲ ಚೆನ್ನಾಗಿ ಡಿಸೈನ್ಸ್ ಕೊಟ್ಟಿದ್ದಾರೆ ನೋಡಿ. ಈ ತರನೇ ಡಿಸೈನ್ಸ್ 2-3 ಕಿಟಕಿ ಇದೆ ಇಲ್ಲಿ. ಇದೊಂದು ರೂಮು, ಕೆಳಗಡೆ ಒಂದು ರೂಮ್ ನೋಡಿದ್ರಿ, ಮೇಲ್ಗಡೆ ಇದೊಂದು ರೂಮು, ಆಚೆ ಒಂದು ಸ್ಟೋರ್ ರೂಮ್ ಇದೆ. ನೆಕ್ಸ್ಟ್ ಬನ್ನಿ ಇನ್ನೊಂದು ರೂಮಲ್ಲಿ ಏನಿದೆ ನೋಡೋಣ. ನೆಕ್ಸ್ಟ್ ಇಲ್ಲೊಂದು ರೂಮ್ ಇದೆ, ಇದು 3rd ರೂಮ್, 4th ರೂಮು. ಕೆಳಗಡೆ ಒಂದು ರೂಮ್ ನೋಡಿದ್ರಿ, ಆಚೆ ಒಂದು ಸ್ಟೋರ್ ರೂಮ್ ಇತ್ತು, ಅಲ್ಲೊಂದು ರೂಮ್ ನೋಡಿದ್ರಿ, ಇದು 4th ರೂಮ್ ನಾನು ತೋರಿಸ್ತಿರುವಂಥದ್ದು. ಇಲ್ಲಿನೂ ಬಂದು ಸ್ಟೇ ಆಗೋರಿಗೆ ಅವಕಾಶ ಇದೆ. ನೆಕ್ಸ್ಟ್ ಇಲ್ಲಿ ಫುಲ್ ಇದಕ್ಕೂ ವುಡ್ ಫಿನಿಶ್ ಮಾಡಿದ್ದಾರೆ ಕಿಟಕಿಗೆ. ಇದು ಬಾಲ್ಕನಿ ವ್ಯೂ. ಇಲ್ಲಿ ಕುತ್ಕೊಂಡು ಆಕ್ಚುಲಿ ಹೊರಗಡೆನೂ ನೋಡ್ಬೋದು. ಇಲ್ಲಿಂದ ಕೆಳಗ್ ನೋಡಿದ್ರೆ ಅಲ್ಲಿ ಒಂದು ದೈವಸ್ಥಾನ ಕಾಣುತ್ತೆ. ಹೊರಗೊಂದು ದೈವಸ್ಥಾನ ಇದೆ. ಬನ್ನಿ ಇವಾಗ ಸೀದಾ ಕೆಳಗೆ ಹೋಗೋಣ. ಇದವಾಗ ನಾನು ಹೇಳಿದೆ ಅಲ್ಲ ಮೇಲ್ಛಾವಣಿ ಅಂತ ಹೇಳಿ, ಅದರಿಂದ ಕೆಳಗಡೆ ನೋಡಿದರೆ ಒಂದು ಸಕ್ಕದಾದಂಥ ಒಂದು ವ್ಯೂ ಇದೆ. ಇದು ಒನ್ ಆಫ್ ದ ಕಮ್ಯುನಿಟಿಗೆ ಸೇರಿದಂತಹ ಒಂದು ಗುತ್ತದ ಮನೆ. ಆ ಕಮ್ಯುನಿಟಿಯವರಿಗೆ ಮಾತ್ರ ಇಲ್ಲಿ ಸ್ಟೇ ಆಗಲಿಕ್ಕೆ ಚಾನ್ಸಸ್, ಔಟ್ಸೈಡರ್ಸಿಗೆಲ್ಲ ಇಲ್ಲಿ ಚಾನ್ಸ್ ಇಲ್ಲ. ಆ ಕಮ್ಯುನಿಟಿಯವರು ಮಾತ್ರ ಏನು ಫಂಕ್ಷನ್ ಇದ್ರೂ ಒಟ್ಟಿಗೆ ಬಂದು ಸೇರಿ ಕಾರ್ಯಕ್ರಮ ನಡೆಸ್ತಾರೆ. ಇಲ್ಲಿ ಅವರದ್ದೇ ಆದಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದನ್ನು ಫಾಲೋ ಮಾಡಿಕೊಂಡೇ ಅವರು
ನಡೆಸುವಂಥ ಒಂದು ಮನೆ ಅಂತ ಹೇಳ್ಬೋದು. ಈ ಮನೆನ ಯಾರು ಕೆತ್ತನೆ ಮಾಡಿದಾರಲ್ಲ ಅವರಿಗೊಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತೇನೆ. ಸ್ಪೆಷಲಿ ಇಂಜಿನಿಯರ್ಸ್ ಎಂಥ ಒಳ್ಳೆ ಡಿಸೈನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನಿಜವಾಗ್ಲೂ ಡಿಟೇಲ್ಡ್ ಡಿಸೈನ್ಸ್. ಪ್ರತಿಯೊಂದು ಕಂಬದಲ್ಲೂ ಒಂದೊಂದು ಡಿಸೈನ್ ಏನಿದೆ ಸಖತ್ ಡೀಟೇಲ್ಡ್ ಆಗಿ ಕಾಣುತ್ತೆ. ಯಾಕಂತ ಹೇಳಿದರೆ ಮಾಡಿದ ಮೇಲೆ ಅಷ್ಟು ಚೆನ್ನಾಗಿ ಕಾಣಬೇಕು ಅಂಥ ಡಿಸೈನ್ಸ್ ಮಾತ್ರ ಜನರಿಗೆ ಇಷ್ಟ ಆಗುವಂಥದ್ದು. ಸಖತ್ ಅಂದರೆ ಸೂಪರ್ ಡಿಸೈನ್ಸ್ ಕೊಟ್ಟಿದ್ದಾರೆ ಜನರಿಗೆ. ಸೊ ಇದು ಮನೆ ಇಷ್ಟು ಚೆನ್ನಾಗಿ ಕಾಣಬೇಕಂತ ಹೇಳಿದರೆ ಅದಕ್ಕೊಂದು ಮೇನ್ ರೀಸನ್ನೇ ಇಂಜಿನಿಯರ್ಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಮುಂಚೆ ಗುತ್ತಿನ ಮನೆಗಳು ಇದ್ದವು, ಆದರೆ ಮುಂಚಿನ ಸ್ಟೈಲ್ಗಳು ಯಾವ ಥರ ಇತ್ತು ಆ ಥರ ಇದ್ರು. ಆದರೆ ಇದನ್ನು ಈಗಿನ ಪ್ರಕಾರವಾಗಿ ಯಾವ ಥರ ಮಾಡಬೇಕು ಆ ಥರ ಮಾಡಿದ್ದಾರೆ. ಇನ್ನು ಬರುವವರಿಗೂ ಹಾಗೇನೆ ಅಷ್ಟು ಚೆನ್ನಾಗಿ ಕಾಣಬಹುದು ನೋಡಲಿಕ್ಕೆ. ದೈವಗಳ ಮಣೆಮಂಚ ಆಗಿರ್ಬೋದು, ದೈವದ ಬಾಗಿಲಾಗಿರ್ಬೋದು, ಎಂಟ್ರೆನ್ಸಿಗೆ ಮೇಲೆ ಕೆತ್ತಿರುವಂತಹ ಕೆತ್ತನೆಗಳಾಗಿರಬಹುದು, ಎಂಟ್ರೆನ್ಸ್ ಬಾಗಿಲಾಗಿರಬಹುದು, ಛಾವಣಿಗಳಿಗೆ ಮಾಡಿರುವಂತಹ ಡಿಸೈನ್ಸ್ ಆಗಿರ್ಬೋದು, ಚೌಕುಳಿಗೆ ಕಂಬ ಎಷ್ಟು 12 ಕಂಬಗಳೇನು ಮಾಡಿದ್ದಾರೆ ಅದಕ್ಕೆ ಕೊಟ್ಟಿರುವಂಥ ಡಿಸೈನ್ಸ್ ಆಗಿರ್ಬೋದು, ಅಥವಾ ಮೇಲೆ ಮಳೆ ಏನು ಬೀಳ್ತಾ ಇದೆ ಛಾವಣಿ ಅದರ ಡಿಸೈನ್ಸ್ ಆಗಿರ್ಬೋದು. ನಿಜವಾಗ್ಲೂ ಹೇಳ್ತೇನೆ ತುಂಬ ಚೆನ್ನಾಗಿತ್ತು. ಮಾತ್ರ ತುಂಬ ಇಷ್ಟ ಆಯಿತು ನನಗೆ. ಸೊ ನಿಮಗೂ ಕೂಡ ಇಷ್ಟ ಆಗ್ಬೋದು. ಯಾಕಂತ ಹೇಳಿದರೆ ಈ ಮನೆನ ನೋಡುವಾಗ ಯಾರಿಗೆ ಇಷ್ಟ ಆಗೋದಿಲ್ಲ ಅಲ್ವಾ? ಎಲ್ಲರೂ ತುಂಬ ಖುಷಿಯಿಂದನೇ ನೋಡ್ಬೋದು ನೀವು. ಸೊ ನನಗೊಂದು ಬಿಗ್ಗೆಸ್ಟ್ ಚಾನ್ಸ್ ಸಿಕ್ತು ನನಗೆ ಇಲ್ಲಿ ಹೋಗೊಂದು ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ನಿಜವಾಗ್ಲೂ ಥ್ಯಾಂಕ್ಸ್. ಯಾರೆಲ್ಲ ಇದಕ್ಕೆ ಸಪೋರ್ಟ್ ಮಾಡಿದ್ರಿ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು. ಸೊ ಡೀಟೇಲ್ಡಾಗಿ ನಿಮಗೆ ಇನ್ನೂ ತೋರಿಸ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಎಷ್ಟು ನೋಡಿದರೂ ಮುಗಿಲಿಕ್ಕಿಲ್ಲ, ಅಷ್ಟು ಡಿಸೈನ್ಸ್ ಇದೆ ಇಲ್ಲಿ. ಹೊರಗಡೆ ಎಂಟ್ರೆನ್ಸಿಂದ ಹಿಡಿದು ಒಳಗೆ ಹೋಗಿ ಎಷ್ಟು ನೋಡಿದರೂ ಮುಗಿಲಿಕ್ಕಿಲ್ಲ. ನಿಜವಾಗ್ಲೂ ಹೇಳ್ತೇನೆ ತುಂಬ ಖುಷಿ ಆಯಿತು. ತುಳುನಾಡಿನಲ್ಲಿ ಇಂತಹ ಮನೆಗಳು ಬೇಕು. ಯಾಕಂತ ಹೇಳಿದರೆ ಆ ಗತ್ತು ಗಾಂಭೀರ್ಯವೇ ಬೇರೆ ಇರ್ತದೆ ಆ ಮನೆಯಲ್ಲಿ. ಪ್ರತಿಯೊಂದು ಕಂಬವೂ ಒಂದೊಂದು ಮೆಸೇಜನ್ನು ಕೊಡ್ತದೆ ಜನರಿಗೆ. ಅಷ್ಟು ಚೆನ್ನಾಗಿದೆ. ಯಾಕಂತ ಹೇಳಿದರೆ ಮನೆಗಳನ್ನು ಕಟ್ಟಬಹುದು, ಆದರೆ ಅದಕ್ಕೆ ಆದಂತಹ ಒಂದು ಲುಕ್ ಕೊಟ್ಟರೆ ಮಾತ್ರ ಆ ಮನೆ ತುಂಬ ಚೆನ್ನಾಗಿ ಕಾಣಬಹುದು ಅಂತ ಹೇಳ್ತೇನೆ ನಾನು. ಯಾವ ಕಂಬದಲ್ಲಿ ಸೇಮ್ ಡಿಸೈನ್ಸ್ ಅಂತ ಇಲ್ಲ. ಒಳಗಡೆ ಹೋಗಿದಾಗ ರೌಂಡ್ ಕಂಬ ಬೇರೆ ಥರ, ಈ ಚೌಕ ಕಂಬದಲ್ಲಿಯೇ ಬೇರೆ ಥರ ಡಿಸೈನ್ಸ್. ಸೊ ಫೈನಲಿ ಇಟ್ಸ್ ರಿಯಲಿ ಗುಡ್ ಅಂತಲೇ ಹೇಳ್ತೇನೆ ನಾನು. ತುಂಬ ಚೆನ್ನಾಗಿತ್ತು. ಏನಿದು ಬಾಗಿಲಿಂದ ಒಳಗಡೆ ನೋಡುವಾಗ ಒಂದು ಲುಕ್, ನಿಮಗೆ ಹೊರಗಡೆಯಿಂದ ನೋಡುವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಯಾರು ಹೋಗೋದಿಲ್ಲ ಇಂಥ ಮನೆಗಳಿಗೆ ಅಲ್ವಾ? ಸೂಪರ್. ಈ ಮನೆನ ನೋಡಿದ್ರಿ. ಹೊರಗಡೆ ಎಂಟ್ರೆನ್ಸಿಂದ ಹಿಡಿದು ಹೊರಗಿರುವ ದೈವ ಆಗಿರ್ಬೋದು, ಈ ಮನೆಯ ಕೆತ್ತನೆ ಆಗಿರ್ಬೋದು, ಒಂದೊಂದು ಡಿಟೇಲ್ ಆಗಿ ಯಾವ ಥರ ಒಂದು ಕೆತ್ತನೆಯನ್ನು ಮಾಡಿದಾರಂತ ನೋಡಿದ್ರಿ. ಎಷ್ಟು ಪಿಲ್ಲರ್ಸ್ ಮಾಡಿದ್ದಾರೆ ನೋಡಿದ್ರಿ, ಕಂಬಗಳ ಕೆತ್ತನೆಗಳನ್ನು ನೋಡಿದ್ರಿ, ಲಿವಿಂಗ್ ಏರಿಯಾ ನೋಡಿದ್ರಿ, ಚೌಕುಳಿ ಮನೆಯನ್ನು ನೋಡಿದ್ರಿ, ದೈವವನ್ನು ನೋಡಿದ್ರಿ, ಹಾಗೆಯೇ ಮೇಲ್ಛಾವಣಿಯಲ್ಲಿ ಏನೆಲ್ಲ ಇದೆ ಅಂತ ನೋಡಿದ್ರಿ. ಸೊ ನನ್ನ ಅನಿಸಿಕೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.